ಒಂದ್ಸಲಿ ಸ್ವಾಮಿ ಸನ್ಯಾಸಿ ತನ್ನ ಶಿಷ್ಯಂದ್ರ ಜೊತೆಗೆ ಗಂಗಾ ನದಿ ತೀರದಲ್ಲಿ ನಡ್ಕೊಂಡು ಹೋಗ್ತಾ ಇದ್ನಂತೆ. ಅಲ್ಲೊಂದು ಫ್ಯಾಮ್ಲಿನವರು ಜಗಳ ಆಡ್ತಾ ಇದ್ರಂತೆ ಜೋರಾಗಿ. ಗುರು ಏನು ಮಾಡಿದ್ನಂತೆ, ನೋಡ್ಬಿಟ್ಟು ಶಿಷ್ಯಂದ್ರ ಕೇಳಿದ್ನಂತೆ, ನೀವು ಯಾರು ಹೇಳ್ತೀರಾ ಮನುಷ್ಯ ಯಾಕೆ ಹಿಂಗೆ ಕೂಗಾಡ್ತಾನೆ ಕೋಪ ಬಂದಾಗ ಅಂತ. ಎಲ್ಲರೂ ಯೋಚನೆ ಮಾಡಿದ್ರಂತೆ. ಅದಕ್ಕೆ ಅವ್ರು ಒಬ್ಬ ಶಿಷ್ಯ ಹೇಳಿದಂತೆ, ಅದು ತಾಳ್ಮೆ ಕಳ್ಕೊಂಡ್ಬಿಡ್ತಾರಲ್ಲ ಗುರುಗಳೇ, ಅದಕ್ಕೇನೆ ಕೂಗಾಡ್ತಾರೆ ಅಂತ. ಇಲ್ಲ, ಸರಿಯಾದ ಉತ್ತರ ಅಲ್ಲ, ಯೋಚನೆ ಮಾಡಿ ಅಂತೆ. ಎಷ್ಟು ಯೋಚನೆ ಮಾಡಿದ್ರು ಏನು ಹೇಳಿದ್ರು ಗುರುಗಳು ಒಪ್ಕೊಳ್ಳಿಲ್ವಂತೆ. ಯಾತಕ್ಕೆ ಗುರುಗಳೇ ಹಿಂಗೆ ಕೂಗಾಡ್ತಾರೆ ನೀವೇ ಹೇಳಿ ಅದನಂತೆ. ಆಗ ಗುರು ಹೇಳಿದಂತೆ, ನೋಡಿ, ಯಾವಾಗ ಸಿಟ್ಟು ಬರುತ್ತೋ ಮನುಷ್ಯನಿಗೆ, ಆಗ ಸಿಟ್ಟಲ್ಲಿ ಕೂಗಾಡೋಕ್ಕೆ ಶುರು ಮಾಡ್ತಾನಲ್ಲ. ಯಾಕೆ ಕೂಗಾಡ್ತಾನೆ ಅಂದರೆ, ಸಿಟ್ಟು ಬಂದಾಗ ಮನಸ್ಸುಗಳ ನಡುವೆ ಅಂತರ ಆಗಿಬಿಡುತ್ತೆ. ಅಂತರ ಜಾಸ್ತಿ ಆದಾಗ ಕೂಗಾಡ್ತಾನೆ. ತುಂಬ ಕೋಪ ಬಂದು ತುಂಬ ಜೋರಾಗಿ ಕೂಗಾಡಿದ್ರೆ ಅಂದರೆ ಅಂತರ ಇನ್ನೂ ಜಾಸ್ತಿ ಆಗಿದೆ ಅಂತ ಅರ್ಥ. ಅದೇ ಮನುಷ್ಯ ಪ್ರೀತಿ ಮಾಡಿದಾಗ ವಿಸ್ಪರ್ ಮಾಡ್ತಾನೆ, ಅಂದರೆ ಅಂತರ ಇಲ್ಲ, ಹೃದಯಕ್ಕೂ ಅಂತರ ಇಲ್ಲ. ಈಗ ನಾನು ಮಾಡ್ಕೊಂಡಿದ್ದು ಪುಡಿ ಹಾಕ್ತಾಯಿದ್ದೀನಿ. ತುಂಬ ಪ್ರೀತಿ ಮಾಡಿದಾಗ ಇನ್ನೂ ಕಡಿಮೆ ಟೋನಲ್ಲಿ ಮಾತಾಡ್ತಾನೆ, ಇನ್ನೂ ವಿಸ್ಪರ್ ಮಾಡ್ತಾನೆ. ಅದಕ್ಕಿಂತ ಜಾಸ್ತಿ ಪ್ರೀತಿ ಇದ್ದಾಗ ಮಾತಾಡಬೇಕಾಗಿಲ್ಲ, ಇವನು ಕಣ್ಣಿನ ಸನ್ನೆಯಲ್ಲೇ ಮಾತಾಡ್ತಾರೆ, ಅದು ನಿಜವಾದ ಪ್ರೀತಿ ಆಗುತ್ತೆ ಅಂತ ಹೇಳಿದಂತೆ. ಯಾಕೆ ಇದನ್ನು ಹೇಳಿದೆ ಅಂದರೆ, ನಾವೆಲ್ಲರೂ ಚೂರು ಬಿಸ್ತೀರ ಕಣ, ನಾವೆಲ್ಲರೂ ಕೋಪ ಬಂದಾಗ ಕೂಗಾಡ್ತೀವಿ. ಕೂಗಾಡೋದ್ರಿಂದ ಹೃದಯಗಳ ನಡುವೆ ಇರ್ತಕ್ಕಂಥ ಅಂತರ ಜಾಸ್ತಿ ಆಗುತ್ತೆ. ಅಂದರೆ ಕೋಪ ಮನುಷ್ಯನ ದೂರ ಮಾಡುತ್ತೆ, ಕೂಗಾಡೋದು ಮನುಷ್ಯನ ದೂರ ಮಾಡುತ್ತೆ. ಪ್ರೀತಿ ಮಾಡಿದಷ್ಟು ಮನುಷ್ಯ ಹತ್ತಿರ ಆಗ್ತಾನೆ. ಸೊ ಹೃದಯಗಳ ಹತ್ತಿರ ಆದಾಗ ಮಾತೇ ಬೇಕಾಗಿಲ್ಲ, ಒಬ್ಬರ ಮಧ್ಯೆ ಚೆನ್ನಾಗಿ ಒಂದು ಸಂಭಾಷಣೆ ನಡೆಯುತ್ತೆ, ಕಣ್ಣಲ್ಲೇ ಸಂಭಾಷಣೆ ನಡೆಯುತ್ತೆ.